ರಾಜ್ಯ ಬಿಜೆಪಿಗೆ ಮೇಜರ್ ಸರ್ಜರಿ ಆಗೋದು 100% ಗ್ಯಾರಂಟಿ, ಯಾವುದೇ ಡೌಟ್ ಬೇಡ. ಇದೇ ಹಿನ್ನೆಲೆಯಲ್ಲಿ ಈಗ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಒಂದು ಇಂಪಾರ್ಟೆಂಟ್ ಡಿಸಿಷನ್ ತೆಗೆದುಕೊಂಡಿದ್ದಾರೆ. ನೋಡಿ, ಬಹಳ ಮುಖ್ಯ ಇದು, ಒಂದು ರೀತಿ ಟರ್ನಿಂಗ್ ಪಾಯಿಂಟ್. ಮತ್ತೆ ನಾನು ಹೇಳಿದೆ ರಾಜ್ಯ ಬಿಜೆಪಿಗೆ ಮೇಜರ್ ಸರ್ಜರಿ ಆಗುತ್ತೆ ಎಂದೆ. ಹಾಗಾದರೆ ಯಾವ ರೀತಿ ಸರ್ಜರಿ ಆಗುತ್ತೆ? ಅದು ವಿಜೇಂದ್ರ ಅವ್ರನ್ನ ಒಳಗೊಂಡಂತೋ ಅಥವಾ ವಿಜೇಂದ್ರ ಅವ್ರನ್ನ ಬಿಟ್ಟು ಪದಾಧಿಕಾರಿಗಳಲ್ಲಿ ಬದಲಾವಣೆಯೋ? ಏನು ಹೈಕಮಾಂಡ್ನ ಡಿಸಿಷನ್ ಏನು? ಹೈಕಮಾಂಡ್ನ ಮೆಸೇಜ್ ಏನು? ಯಾರ್ಯಾರ ಹೆಸರು ಕೇಳಿ ಬರ್ತಾ ಇದೆ? ಸಂಘ ಪರಿವಾರದ ಅಭಿಪ್ರಾಯ ಏನಿದೆ? ಯತ್ನಾಳ್ ಟೀಮ್ ಏನು ಮಾಡ್ತಾ ಇದೆ? ಅಮಿತ್ ಶಾ ಅವ್ರನ್ನ ಭೇಟಿಯಾಗಿ ಬಂದ್ರಲ್ಲ, ಅದಾದ ಮೇಲೆ ಆದಂಥ ಬೆಳವಣಿಗೆ ಏನು? ಈ ಎಲ್ಲ ಹಿನ್ನೆಲೆಯಲ್ಲಿ ವಿಜೇಂದ್ರ ಕೈಗೊಂಡಿರುವಂಥ ನಿರ್ಧಾರ ಏನು? ಮೇಜರ್ ಸರ್ಜರಿ ಯಾವ ರೂಪದಲ್ಲಿರುತ್ತೆ? ಈ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ರಾಜ್ಯ ಬಿಜೆಪಿಯಲ್ಲಿ ಒಂದು ದೊಡ್ಡ ಬದಲಾವಣೆಗೆ ವೇದಿಕೆ ಸಜ್ಜಾಗ್ತಾ ಇದೆ. ಬಹಳಷ್ಟು ದಿನಗಳಿಂದ ಒತ್ತಡ ಇತ್ತು, ಹೈಕಮಾಂಡ್ ಮೇಲೂ ಒತ್ತಡ ಇತ್ತು, ಹಾಗೂ ಸಂಘ ಪರಿವಾರದ ನಾಯಕರ ಮೇಲೂ ಕೂಡ ಒತ್ತಡ ಇತ್ತು. ಸಂಘ ಪರಿವಾರದವರು ಇದೇ ಹಿನ್ನೆಲೆಯಲ್ಲಿ ಒಂದು ಸಭೆಯನ್ನು ಕೂಡ ಮಾಡಿದ್ರು. ತಮ್ಮದೇ ನೇತೃತ್ವದಲ್ಲಿ ಎಲ್ಲ ನಾಯಕರನ್ನು ಕರೆಸಿ, ಸುಮಾರು 40 ಜನ ಪ್ರಮುಖ ನಾಯಕರನ್ನು ಕರೆಸಿ ಒಂದು ಸಭೆ ಕೂಡ ಮಾಡಿದ್ರು. ಆಗ ಬಹುತೇಕರು ವಿಜೇಂದ್ರ ಅವರ ವಿರುದ್ಧ ಕಂಪ್ಲೇಂಟ್ ಹೇಳಿದ್ರು. ಅಲ್ಲಿ ಡೆಲ್ಲಿಯಲ್ಲಿ ಅಲ್ಲೂ ಕೂಡ ಹೈಕಮಾಂಡ್ ಮುಂದೆ ವಿಜೇಂದ್ರ ವಿರುದ್ಧ ಹಲವು ದೂರುಗಳು ಹೋಗಿದೆ. ಈ ಕಡೆ ವಿಜೇಂದ್ರ ಹೋಗಿ ಯತ್ನಾಳ್ ಆ್ಯಂಡ್ ಟೀಮ್ ವಿರುದ್ಧ ಅವರು ಕಂಪ್ಲೇಂಟ್ ಕೊಟ್ಟು ಬಂದಿದ್ದರು. ಇದನ್ನೆಲ್ಲ ನೋಡಿದ ನಂತರ ಅಂತಿಮವಾಗಿ ಈಗ ಬಿಜೆಪಿ ಹೈಕಮಾಂಡ್ ಒಂದು ತೀರ್ಮಾನವನ್ನು ಮಾಡಿದೆ. ಅದೇ ರಾಜ್ಯ ಬಿಜೆಪಿಗೆ ಮೇಜರ್ ಸರ್ಜರಿ. ಯಾವ ರೂಪದಲ್ಲಿ ಸರ್ಜರಿ? ನೋಡಿ, ಹೈಕಮಾಂಡ್ ಒಂದು ತೀರ್ಮಾನ ಮಾಡಿಕೊಂಡಿದೆ. ವಿಜೇಂದ್ರ ಅವ್ರನ್ನ ಏಕಾಏಕಿ ಕೆಳಗಿಳಿಸ್ಬಿಟ್ರೆ, ಈಗ ಯತ್ನಾಳ್ ಯಾವ ಪೊಸಿಷನ್ಲಿದ್ದಾರಲ್ಲ, ಅವರೇನೋ ಹೋರಾಟ, ತೊಡೆ ತಟ್ಟೋದು, ವಿಜೇಂದ್ರ ವಿರುದ್ಧ ಮಾತಾಡೋದು, ಯಡಿಯೂರಪ್ಪನವ್ರ ವಿರುದ್ಧ ಮಾತಾಡೋದು, ಹಿಂಗೆ ಮಾಡ್ಕೊಂಡು ಹೋಗ್ತಿದಾರಲ್ಲ, ವಿಜೇಂದ್ರ ಕೂಡ ಅದೇ ಭಿನ್ನಮತೀಯ ಚಟುವಟಿಕೆಗಳನ್ನ ಮುಂದುವರಿಸ್ತಾರೆ. ಯಾಕೆ ಬೇಕದು? ಹೀಗಾಗಿ ವಿಜೇಂದ್ರ ಅವ್ರನ್ನ ಏಕದಮ್ ಕೆಳಗಿಳಿಸೋ ಪ್ಲಾನ್ ಹೈಕಮಾಂಡ್ಗಿಲ್ಲ. ಆದರೆ ಅವ್ರ ಪ್ಲಾನ್ ಏನಪ್ಪ ಅಂದರೆ, ವಿಜೇಂದ್ರ ಒಂದು ಟೀಮ್ ಕಟ್ಕೊಂಡಿದ್ದಾರಲ್ಲ, ಆ ಟೀಮ್ನ ಬದಲಾವಣೆ ಮಾಡುವಂಥದ್ದು. ಇಂಡೈರೆಕ್ಟಾಗಿ ಒಂದು ರೀತಿ ಅವ್ರನ್ನ ವೀಕ್ ಮಾಡ್ದಂಗೆ ಲೆಕ್ಕ. ಅವ್ರ ಟೀಮೇ ಇಲ್ಲದೆ ಇದ್ಮೇಲೆ ಅವರೊಬ್ಬರು ಇದ್ದೇನು ಮಾಡ್ತಾರೆ? ಆದರೆ ಯತ್ನಾಳ್ ಆ್ಯಂಡ್ ಟೀಮ್ನ ಒತ್ತಡಕ್ಕೆ ಮಣಿದು, ಜೊತೆಗೆ ಒಂದು ನ್ಯೂಟ್ರಲ್ ಟೀಮ್ ಇದೆಯಲ್ಲ ಈಗ ಬಿ ಜೆ ಪಿಯಲ್ಲಿ, ಅವರ ಒತ್ತಡಕ್ಕೂ ಮಣಿದು, ಸಂಘ ಪರಿವಾರದ ಒತ್ತಡಕ್ಕೂ ಮಣಿದು ಹೈಕಮಾಂಡ್ ಅಂತಿಮವಾಗಿ ನಿರ್ಣಯವನ್ನು ಕೈಗೊಂಡಿದೆ. ಏನು? ರಾಜ್ಯ ಪದಾಧಿಕಾರಿಗಳ ಬದಲಾವಣೆ ಮಾಡುವಂಥದ್ದು ಅನ್ನುವ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಂಡಿದೆ. ನಾನು ಹೇಳಿದೆ ವಿಜೇಂದ್ರ ಒಂದು ಇಂಪಾರ್ಟೆಂಟ್ ಡಿಸಿಷನ್ ತೆಗೆದುಕೊಂಡಿದ್ದಾರೆ ಅಂತ. ಹೈಕಮಾಂಡ್ ಈ ನಿರ್ಧಾರವನ್ನು ಕೈಗೊಂಡಿರುವ ಹಿನ್ನೆಲೆಯಲ್ಲೇ ಈಗ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಒಂದು ಇಂಪಾರ್ಟೆಂಟ್ ಡಿಸಿಷನ್ನ ತೆಗೆದುಕೊಂಡಿದ್ದಾರೆ. ಅದು ಟರ್ನಿಂಗ್ ಪಾಯಿಂಟ್. ನೋಡಿ, ಯಾವಾಗ ಬಿಜೆಪಿ ಹೈಕಮಾಂಡ್ ಪದಾಧಿಕಾರಿಗಳ ಬದಲಾವಣೆ ಅನ್ನುವಂಥ ತೀರ್ಮಾನ ಮಾಡ್ತೋ, ಯತ್ನಾಳ್ ಆ್ಯಂಡ್ ಟೀಮ್ಗೆ ಆಗಲಿ ನಿಮ್ಮವ್ರನ್ನೂ ಸೇರಿಸಿಕೊಂಡು, ಹಾಗೂ ಯಾರೆಲ್ಲ ಪಕ್ಷಕ್ಕೆ ಅನಿವಾರ್ಯವೋ ಅವರೆಲ್ಲರನ್ನೂ ಕೂಡ ಉಳಿಸಿಕೊಂಡು ಒಂದು ಹೊಸ ತಂಡ ಮಾಡೋಣ, ಎಲ್ಲರನ್ನೂ ಒಗ್ಗೂಡಿಸಿ ಒಂದು ಹೊಸ ಟೀಮ್ ಕಟ್ಟೋಣ ಅನ್ನುವಂಥ ಸಂದೇಶ ಕೊಟ್ಟರು. ಅಲ್ಲಿಗೆ ಯತ್ನಾಳ್ ಟೀಮ್ ಸ್ವಲ್ಪ ಸಮಾಧಾನ ಆಯಿತು. ಆದರೆ ವಿಜೇಂದ್ರ ಈಗ ಒಪ್ಪಬೇಕಲ್ಲ ಅದಕ್ಕೆ. ಯಾಕಂದರೆ ಅವರು ರಾಜ್ಯಾಧ್ಯಕ್ಷರಾದ ಕೂಡಲೇ ತಮಗೆ ಯಾರ್ಯಾರು ಬೇಕೋ ಅವ್ರನ್ನೆಲ್ಲ ಆಯಕಟ್ಟಿನ ಸ್ಥಳಗಳಲ್ಲಿ ಕೂರಿಸ್ಕೊಂಡಿದ್ದಾರೆ. ಈಗ ಯತ್ನಾಳ್ ಟೀಮ್ ಅವ್ರನ್ನ ಜೊತೆಗೆ ಸೇರಿಸ್ಕೊಳ್ಳಿ ಅಂದರೆ ಇವರ ತಂಡದವ್ರನ್ನ ಕೈ ಬಿಡಬೇಕಾಗುತ್ತಲ್ಲ, ಅದಕ್ಕೆ ವಿಜೇಂದ್ರ ಒಪ್ಪಬೇಕಲ್ಲ. ಅದೇ ಕಾರಣಕ್ಕಾಗಿ ಈಗ ಅವರು ಮೇಜರ್ ಡಿಸಿಷನ್ ತೆಗೆದುಕೊಂಡಿರುವಂಥದ್ದು. ಏನು ಮೇಜರ್ ಡಿಸಿಷನ್? ನೋಡಿ, ವಿಜೇಂದ್ರ ಒಂದು ತೀರ್ಮಾನ ಮಾಡ್ಕೊಂಡಿದ್ದಾರೆ. ಈಗ ಏನಂದರೆ, ಒಂದು ವೇಳೆ ನೀವು ರಾಜ್ಯ ಪದಾಧಿಕಾರಿಗಳ ಪಟ್ಟಿಯಲ್ಲಿ ಬದಲಾವಣೆ ಮಾಡೋದೇ ಆದರೆ, ಯತ್ನಾಳ್ ಆ್ಯಂಡ್ ಟೀಮ್ ಅವರ ಬೆಂಬಲಿಗರನ್ನ ಪದಾಧಿಕಾರಿಗಳ ತಂಡಕ್ಕೆ ತರೋದೇ ಆದರೆ, ಕೆಲವರು ಯಾರು ನ್ಯೂಟ್ರಲ್ ಅಂತ ಇದ್ದಾರೆ ಅವ್ರನ್ನ ತರೋದೇ ಆದರೆ, ನಂದು ಒಂದು ಕಂಡೀಷನ್ ಇದೆ. ಏನು? ನಾನು ಕೆಲವ್ರನ್ನ ಲಿಸ್ಟ್ ಮಾಡ್ತೀನಿ, ಅವ್ರನ್ನ ಯಾವ ಕಾರಣಕ್ಕೂ ಡಿಸ್ಟರ್ಬ್ ಮಾಡಬಾರ್ದು, ಅವ್ರನ್ನ ಬಿಟ್ಟು ನೀವು ಉಳಿದವ್ರನ್ನ ಬದಲಾವಣೆ ಮಾಡಿಕೊಡಿ ಅಂತ ಅವ್ರು ಹೇಳ್ತಾರೆ. ಏನಾಗಿತ್ತು, ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾದಾಗ ಅವರು ತಮಗೆ ಬೇಕಾದಂಥ ತಂಡವನ್ನು ಕಟ್ಕೊಂಡ್ರು ಕೂಡ ಅದೇ ಸಂದರ್ಭದಲ್ಲಿ ಹೈಕಮಾಂಡ್ ಮೇಲೆ ಒತ್ತಡವನ್ನೇ ತಂದೆ ಕೆಲವರು ಸಂಘ ಪರಿವಾರದ ಹಿನ್ನೆಲೆಯ ಬಿ ಜೆ ಪಿಯ ಸೀನಿಯರ್ಸ್ ಯಾರಿದ್ದಾರೆ ಕೆಲವ್ರನ್ನ ಸೇರಿಸ್ಕೊಂಡಿದ್ರು. ಈಗ ಏನು ಮಾಡ್ತಾರೆ ವಿಜೇಂದ್ರ ಅವರು? ತನ್ನ ಟೀಮ್ ತಾನು ಯಾರ್ಯಾರನ್ನೋ ಆಯಕಟ್ಟಿನ ಸ್ಥಾನದಲ್ಲಿ ಕೂರಿಸ್ಕೊಂಡಿದ್ನೋ ಅವ್ರನ್ನ ಮುಂದುವರಿಸಬೇಕು, ಉಳಿದವ್ರನ್ನ ನೀವೇನು ಬೇಕಾದ್ರೂ ಚೇಂಜ್ ಮಾಡ್ಕೊಳ್ಳಿ ಅನ್ನೋ ಹಂತಕ್ಕೆ ಬಂದಿದ್ದಾರೆ. ಅವರ ನಿರ್ಧಾರ ಏನಪ್ಪ ಅಂದರೆ, ವಿಜೇಂದ್ರ ಈಗ ಕೈಗೊಂಡಿರೋ ನಿರ್ಧಾರ ಏನಪ್ಪ ಅಂದರೆ, ಯಾವುದೇ ಕಾರಣಕ್ಕೂ ನನ್ನ ಬೆಂಬಲಿಗರನ್ನು
ಹೇಳದೆ ಕೇಳದೆ ಏಕಾಏಕಿ ಪದಾಧಿಕಾರಿಗಳ ಪಟ್ಟಿಯಿಂದ ಹೊರಗಿಡೋ ಹಾಗಿಲ್ಲ. ಅದಕ್ಕೆ ನಾನು ಒಪ್ಪೋದಿಲ್ಲ. ನೀವು ಬದಲಾವಣೆ ಮಾಡೋದಾದರೆ ಡಿಸ್ಕಷನ್ ಮಾಡೋಣ. ಅದಾದ ನಂತರ ಯಾರನ್ನ ಉಳಿಸ್ಕೋಬೇಕು, ಯಾರನ್ನು ತೆಗಿಬೇಕು ತೀರ್ಮಾನ ಮಾಡೋಣ. ಅವರ ಪರ್ಫಾರ್ಮೆನ್ಸ್ ಕೂಡ ನೀವು ನೋಡಬೇಕಾಗುತ್ತೆ. ಏಕಾಏಕಿ ತೆಗೆದ್ರೆ ಏನಕ್ಕೆ ಅಂತಲೇ ಅವ್ರು ನನಗೆ ಕೇಳ್ತಾರೆ, ಯಾವ ಕಾರಣಕ್ಕಾಗಿ ಅಂತ ನನ್ನ ಕೇಳ್ತಾರೆ. ಆಗ ನನಗೆ ಉತ್ತರದಾಯಿತ್ವ ಇರಬೇಕು, ನಾನು ಉತ್ತರಿಸಬೇಕಾಗುತ್ತೆ. ಹೀಗೆ ಏಕಾಏಕಿ ನನ್ನ ವೀಕ್ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ವಿಜಯೇಂದ್ರ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಅದೇ ಕಾರಣಕ್ಕಾಗಿ ಈಗ ಈ ಡಿನ್ನರ್ ಪಾಲಿಟಿಕ್ಸ್. ಯಾಕೆ ಈಗ ಊಟದ ಸಭೆ ಕರೆದಿರೋದು ವಿಜಯೇಂದ್ರ ಅಂದರೆ ಇದೇ ಕಾರಣಕ್ಕಾಗಿ. ಆ ಮೂಲಕ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಇಳಿದಿದ್ದಾರೆ ಅವರು. ಮತ್ತು ಅವ್ರು ಏನು ಮಾಡ್ತಾ ಇದ್ದಾರೆ, ಎಲ್ಲರಿಗೂ ಯಾರ್ಯಾರಿಗೆ ಆಹ್ವಾನ ಕಳಿಸಿದಾರಲ್ಲ ಕಡ್ಡಾಯವಾಗಿ ಬರತಕ್ಕದ್ದು ಅಂತ ಕಳಿಸಿದ್ದಾರೆ. ಅದು ಮಾಜಿ ಸಚಿವರಿರ್ಬೋದು, ಮಾಜಿ ಶಾಸಕರಿರ್ಬೋದು, ಹಾಲಿ ಶಾಸಕರಿರ್ಬೋದು, ಯಾರ್ಯಾರಿಗೆಲ್ಲ ಆಹ್ವಾನ ಕೊಟ್ಟಿದ್ದಾರೋ ಅವರೆಲ್ಲ ಕಡ್ಡಾಯವಾಗಿ ಬರತಕ್ಕದ್ದು ಅಂತ ಹೇಳಿದ್ದಾರೆ. ಸೊ ಈ ಮೂಲಕ ಕಡ್ಡಾಯವಾಗಿ ಬರತಕ್ಕದ್ದು ಅಂತ ಹೇಳಿದ್ರು ಕೂಡ ಯಾರ್ಯಾರು ಬರಲ್ವೋ ಅವ್ರನ್ನೆಲ್ಲ ಇವರು ಲಿಸ್ಟ್ ಮಾಡ್ಕೋತಾರೆ. ಇವರು ನನ್ನ ಪರವಾಗಿ ನಿಲ್ಲಲ್ಲ, ನಾನು ರಾಜ್ಯಾಧ್ಯಕ್ಷ ಆಗಿರಬಾರ್ದು ಅನ್ನುವ ಧೋರಣೆ ಇವರದ್ದು. ಹೈಕಮಾಂಡ್ ನಾಳೆ ಕೇಳಿದ್ರು ಕೂಡ ನನ್ನ ವಿರುದ್ಧ ಅಭಿಪ್ರಾಯ ಕೊಡ್ತಾರೆ ಅನ್ನುವ ತೀರ್ಮಾನಕ್ಕೆ ಬರ್ತಾರೆ. ಅದು ಮೇಲ್ನೋಟಕ್ಕೆ ಕಾಣುವ ಹಾಗೆ ಬಹಿರಂಗವಾಗಿಯೇ ತೊಡೆ ತಟ್ಟುವವರು ಯಾರ್ಯಾರು ಅನ್ನೋದನ್ನು ಲಿಸ್ಟ್ ಮಾಡ್ಕೊಳಕ್ಕಿದ್ದು. ಮತ್ತು ಜೊತೆಗೇ ಇದ್ದು ಅಂತಿಮವಾಗಿ ಕೈ ಕೊಡೋರು ಇರ್ತಾರೆ, ಅದು ಪ್ರತ್ಯೇಕವಾದ ಪಟ್ಟಿ ಆಗುತ್ತೆ. ಆದರೆ ನೇರವಾಗಿ ಬಹಿರಂಗವಾಗಿ ಈಗ ಯತ್ನಾಳಿದಾರಲ್ಲ, ರಮೇಶ್ ಜಾರಕಿಹೊಳಿ ಇದ್ದಾರಲ್ಲ, ಆ ರೀತಿ ಇನ್ನೂ ಯಾರ್ಯಾರಿದ್ದಾರೆ, ಅರವಿಂದ್ ಲಿಂಬಾವಳಿ ಇದ್ದಾರಲ್ಲ, ಕುಮಾರ್ ಬಂಗಾರಪ್ಪ ಇದ್ದಾರಲ್ಲ, ಪ್ರತಾಪ್ ಸಿಂಹ ಇದ್ದಾರಲ್ಲ, ಆ ರೀತಿ ಇನ್ನೂ ಯಾರ್ಯಾರಿದ್ದಾರೆ ಆ ಲಿಸ್ಟನ್ನು ಮಾಡ್ಕೊಳ್ಳೋ ಸಲುವಾಗಿ ಈಗ ಈ ಸಭೆಯನ್ನು ಕರೆದಿರುವಂಥದ್ದು. ವಿಜೇಂದ್ರ ಈ ರೀತಿ ತೀರ್ಮಾನ ಮಾಡ್ಕೊಂಡಿರುವಂಥದ್ದು, ನನ್ನ ಬೆಂಬಲಿಗರನ್ನ ಯಾವ ಕಾರಣಕ್ಕೂ ಕೈ ಬಿಡೋದಿಲ್ಲ, ಹಾಗೂ ನನ್ನ ಶಕ್ತಿ ಪ್ರದರ್ಶನದ ಮೂಲಕ ನಾನು ಕೂಡ ಎಲ್ಲದಕ್ಕೂ ರೆಡಿ ಅನ್ನೋ ಸಂದೇಶ ಕೊಡುವ ಮೂಲಕ ಅವರು ಹೈಕಮಾಂಡ್ ವಿರುದ್ಧವೇ ಏನಾದರೂ ಹೆಜ್ಜೆಯನ್ನು ಮುಂದಿಡ್ತಿದ್ದಾರಾ? ಅದರ ಜೊತೆಗೆ ನಾ ಹೇಳಿದೆ, ಈಗಾಗಲೇ ಪದಾಧಿಕಾರಿಗಳ ಪಟ್ಟಿಯನ್ನು ಪರಿಷ್ಕರಣೆ ಮಾಡಲಿಕ್ಕೆ ಸಭೆಗಳ ಮೇಲೆ ಸಭೆ ನಡೀತಾ ಇದೆ. BL ಸಂತೋಷ್ ಅವರು ಬೆಂಗಳೂರಿಗೆ ಬಂದು ನಿನ್ನೆ ಇಡೀ ದಿನ ಸಭೆಯನ್ನು ತೆಗೆದುಕೊಂಡಿದ್ದಾರೆ. ಅದು ಅಂಬೇಡ್ಕರ್ ಅವರ ಬಗ್ಗೆ ಏನು ಅಮಿತ್ ಶಾ ಅವರು ಕೊಟ್ಟಂಥ ಹೇಳಿಕೆ ಇತ್ತು, ಅದರ ವಿರುದ್ಧ ಕಾಂಗ್ರೆಸ್ ಏನು ಕ್ಯಾಂಪೇನ್ ಮಾಡ್ತಾ ಇತ್ತು, ಅದಕ್ಕೆ ಒಂದು ತಿರುಗೇಟು ಕೊಡುವ ನಿಟ್ಟಿನಲ್ಲಿ ಇಡೀ ದಿನ ಸಭೆ ನಡೆದಿದೆ. ಆದರೆ ತೆರೆಯ ಹಿಂದೆ ನಡೆದದ್ದೇನು? ತೆರೆಯ ಹಿಂದೆ BL ಸಂತೋಷ್ ಅವರು ಕೂಡ ಶಾಸಕರಿಂದ ಅಭಿಪ್ರಾಯವನ್ನು ಸಂಗ್ರಹಿಸಿದ್ದಾರೆ. ಸುಮಾರು 40 ಜನ ಶಾಸಕರಿದ್ದರು, 7 ಜನ MP ಗಳಿದ್ದರು. ಅವ್ರ ಹತ್ರ ಕೇಳಿದ್ದಾರೆ, ಯಾರ್ಯಾರು ಇರಬೇಕು, ಏನಾಗಬೇಕು, ಬದಲಾವಣೆ ಅಂದರೆ ನೀವು ಯಾವ ರೀತಿ ಬಯಸ್ತೀರಿ ಎಲ್ಲ ಕೇಳ್ಕೊಂಡಿದ್ದಾರೆ. ಅಲ್ಲಿಗೆ ಒಂದಂತೂ ನಿಜ, ರಾಜ್ಯ BJPಯಲ್ಲಿ ಮೇಜರ್ ಸರ್ಜರಿ ಆಗುತ್ತೆ, ಹಾಗೂ ಇದೊಂದು ಸಂಘರ್ಷಕ್ಕೂ ಕೂಡ ಅವಕಾಶ ಮಾಡಿಕೊಡ್ತಾ ಇದೆ. ವಿಜೇಂದ್ರ ಅವರು ಬಿಡಲ್ಲ, ಈ ಕಡೆ ಸಂಘ ಪರಿವಾರದವರು ಕೇಳಲ್ಲ. ಇದರ ನಡುವೆ ಹೈಕಮಾಂಡ್ ಅಂತಿಮವಾಗಿ ಯಾವ ತೀರ್ಮಾನವನ್ನು ಕೈಗೊಳ್ಳುತ್ತೆ? ಯತ್ನಾಳ್ ಟೀಮ್ ಕುಮಾರ್ ಬಂಗಾರಪ್ಪ ಹೆಸರನ್ನು ಮುಂದಿಡ್ತಿದ್ದಾರೆ, ಅರವಿಂದ್ ಬೆಲ್ಲದ ಹೆಸರನ್ನು ಮುಂದಿಡ್ತಿದ್ದಾರೆ. ಅವರೆಲ್ಲ ಏನಕ್ಕೆ ರಾಜ್ಯಾಧ್ಯಕ್ಷರನ್ನೇ ಬದಲಾವಣೆ ಮಾಡಬೇಕು ಅಂತ. ಆದರೆ ಅದನ್ನು ಹೈಕಮಾಂಡ್ ಅಷ್ಟರ ಮಟ್ಟಿಗೆ ಪುರಸ್ಕರಿಸ್ತಾ ಇಲ್ಲ. ಅದನ್ನು ಬಿಟ್ಟು ಬೇರೆ ಏನು ಬೇಕಾದರೂ ಹೇಳಿ ಅಂತಿದ್ದಾರೆ. ಆ ನಿಟ್ಟಿನಲ್ಲಿ ಪದಾಧಿಕಾರಿಗಳ ಪಟ್ಟಿಯಲ್ಲಿ ದೊಡ್ಡ ಮಟ್ಟದ ಬದಲಾವಣೆ, ಇದು ವಿಜೇಂದ್ರ ಅವ್ರನ್ನ ಡಿಸ್ಟರ್ಬ್ ಮಾಡಬಹುದಾ? ರಾಜ್ಯ BJPಯ ಗೊಂದಲವನ್ನು ಮತ್ತಷ್ಟು ಹೆಚ್ಚು ಮಾಡಬಹುದಾ? ಅಥವಾ ಹೀಗೆ ಮಾಡೋ ಮೂಲಕ ಎಲ್ಲವೂ ಕೂಡ ಸರಿಯಾಗುತ್ತೆ ಅಂತ ನೀವು ಭಾವಿಸ್ತೀರಾ? ಏನಾಗಬಹುದು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.